Hello everyone there. After solving some problems related to income from other sources, there is a continuation of the same chapter, but some change is there which is related to securities. When there is something related to income from securities, there will be some complications in that. Say we all know that securities is the rate of TDS is 10%, as you know that, but among that there are two types of securities. This chart is very much important to calculate the future problems related to interest on securities, so keep a note on this, which is very important. So we divide the securities into two types. One is government securities, the other one is non-government, athwa it is also been said as a commercial securities. So under both the cases, tax-free securities and less tax securities will be there. Under same government securities, tax-free and also less tax securities will be there. Under commercial securities also, tax-free as well as less tax securities will be there. There is an exemption related to government securities. If it is said as a tax free, the amount is completely exempted. As the name says, tax free, which is free from tax payment, and hence it is exempted from that tax payment. If there is a less tax securities, certain tax is deducted ಅಂದರೆ ಲೆಸ್ ಆಗಿದ್ರೆ, ಸೊ ನೋ ನೀಡ್ ಟು ಗ್ರಾಸ್ ಅಪ್ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಯಾವುದೇ ರೀತಿಯಾದ ಫಾರ್ಮುಲಾಸ್ ಅಪ್ಲಿಕೇಬಲ್ ಮಾಡೋ ಅವಶ್ಯಕತೆ ಇರಲ್ಲ. ಸಿ ಹಿಯರ್ ಟ್ಯಾಕ್ಸ್ ಫ್ರೀ ಬಂತಂದರೂ ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಮ್ಟ್ ಆಗುತ್ತೆ. ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಬಂತು ಅಂತಂದರೂ ನೋ ನೀಡ್ ಟು ಗ್ರಾಸ್ ಅಪ್ ಅಂತಂದರೆ ಫಾರ್ಮುಲಾ ಹಾಕಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕೀಪ್ ಇಟ್ ಅಸೈಡ್. Next we will move on to commercial securities. Under this also we will be having two types. One is tax free, other one is less tax. Under tax free securities, it is compulsory need to gross up. Under tax free securities of commercial securities, it is compulsory needed to be gross up. ಅವ್ರು ಹೇಳಿದಾಗ ನಮಗೊಂದು ಹಿಂಟ್ ಸಿಕ್ತಿತ್ತು. ನೆಟ್ ಅಂತ ಹೇಳಿದರೆ ಅಥವಾ ಗ್ರಾಸ್ ಅಂತ ಹೇಳಿದರೆ ವಿ ವಿಲ್ ಟೇಕಿಂಗ್ ಡೈರೆಕ್ಟ್ಲಿ ನೆಟ್ ಅಂತ ತಗೊಂಡ್ರೆ ಇಟ್ ಈಸ್ ಅ ಹಿಂಟ್ ದಟ್ ವಿ ಹ್ಯಾವ್ ಟು ಅಪ್ಲೈ ದಿ ಗ್ರಾಸ್. ಸೊ ಅದೇ ರೀತಿ ಇದು ಕೂಡ ನಮಗೊಂದು ಹಿಂಟ್ ಇಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಲ್ಲಿ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂತ ಹೇಳಿದರೆ ಇಟ್ ಈಸ್ ನೆಸಸರಿ ಟು ಗ್ರಾಸ್ ಅಪ್ ಕಂಪಲ್ಸರಿಲಿ ಇಂಟ್ರೆಸ್ಟ್ ಅಮೌಂಟ್ ಆ್ಯಸ್ ಯೂಶುವಲ್ 10% ಆಫ್ TDS ಡಿಡಕ್ಟ್ ಆದಮೇಲೆ 100/90. ಕಮಿಂಗ್ ಟು ದಿ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂತಂದ್ರಲ್ಲಿ ನಮಗೆ ಟೂ ಟೈಪ್ಸ್ ಮತ್ತೆ ಡಿವೈಡ್ ಆಗುತ್ತೆ. ಒಂದು, ದ ಇಂಟ್ರೆಸ್ಟ್ ರಿಸೀವ್ಡ್ ಈಸ್ ಗಿವನ್, ದಟ್ ಈಸ್ ದಿ ಕಂಪ್ಲೀಟ್ ಅಮೌಂಟ್ ಅವರೇ ಕೊಟ್ಬಿಟ್ಟಿರ್ತಾರೆ, ಆವಾಗ ನಾವು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಅಮೌಂಟ್ ಏನು ಕೊಟ್ಟಿರ್ತಾರೆ ಇಂಟು 100/90. ಸೊ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ earned ₹10,000 ಆ್ಯಸ್ ಎ ಇಂಟ್ರೆಸ್ಟ್ ಆನ್ FD. ದಿಸ್ ಈಸ್ ಅ ಡೈರೆಕ್ಟ್, ಅವನು FD ಮೇಲೆ ಎಷ್ಟು ಇಂಟ್ರೆಸ್ಟ್ ಸಿಗ್ತಾ ಇದೆ ಆ ಅಮೌಂಟನ್ನು ಕೊಟ್ಬಿಡ್ತಾ ಇದ್ದಾರೆ, ಎಷ್ಟು ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾನೆ ಅಷ್ಟು ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಅಂಥ ಸಿಚುವೇಷನಲ್ಲಿ ಕಂಪಲ್ಸರಿ ಟು ಬಿ ಗ್ರಾಸ್ ಅಪ್ ಅಂಡರ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ರಿಸೀವ್ಡ್ ಈಸ್ ಗಿವನ್ ಅಥವಾ ಇಂಟ್ರೆಸ್ಟ್ ಅಮೌಂಟನ್ನು ಕೊಟ್ಟಾಗ ಗ್ರಾಸ್ ಅಪ್ ಮಾಡೋದು ಕಂಪಲ್ಸರಿ ಅವಶ್ಯಕತೆ ಇದೆ. ಅಂಡರ್ ದಿ ಸೇಮ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್, ಇಫ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಹ್ಯಾಸ್ earned 1 lakh at 10% ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇಲ್ಲಿ 1 lakh at 10% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದರೆ ಹೊರತು ಅವನಿಗೆ 10,000 ರೂಪೀಸ್ ಕೈಗೆ ಬರ್ತಾ ಇದೆ ಅಂತ ಅವನೇನು ಹೇಳ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಸೊ ನೋ ನೀಡ್ ಟು ಗ್ರಾಸ್ ಅಪ್, ಬಿಕಾಸ್ ಅಲ್ಲಿ ಬರ್ಬೋದು 1 lakh ಮೇಲೆ 10% ಬರ್ಬೋದು ಅಂತ ಹೇಳ್ತಿದ್ದಾರೆ ಹೊರತು ಹಿ ಹ್ಯಾಸ್ ಟೇಕನ್ ಅಪ್ ಅಂತ ಏನು ಹೇಳ್ತಿಲ್ಲ. ತೊಗೊಂಡ್ರು ತೊಗೋಬೋದು ಅಥವಾ ತೊಗೊಳ್ದೇನೂ ಇರ್ಬೋದು, ಮೇ ಬಿ ಟುಮಾರೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್ ಆದಾಗ ನೋ ನೀಡ್ ಟು ಗ್ರಾಸ್ ಅಪ್, ಜಸ್ಟ್ ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್. ನಾವೇ ಸ್ವತಃ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಅಂಥ ಟೈಮಲ್ಲಿ ನಾವು ಇಲ್ಲಿ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ತೊಗೊಂಡಿರ್ತಾರೆ, ನಿನ್ನ ಕೈಗೆ ಎಷ್ಟು ಬಂದಿದೆ ಇದನ್ನು ಹೇಳಿರ್ತಾರೆ. ಅಂಥ ಟೈಮಲ್ಲಿ ಆಬ್ವಿಯಸ್ಲಿ ನಮ್ಮ ಕೈಗೆ ದುಡ್ಡು ಬಂತು ಅಂತಂದರೆ ಅಲ್ಲಿ TDS ಡಿಡಕ್ಟ್ ಮಾಡ್ತಾರೆ. ಸೊ TDS ಡಿಡಕ್ಟ್ ಮಾಡಬೇಕಾದ್ರೆ ಗ್ರಾಸ್ ಅಪ್ ಮಾಡಿ ನಾವು ಎಷ್ಟು TDS ಡಿಡಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಬೇಕು. ಇಫ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್, ಸೇ ಫಾರ್ ಎಕ್ಸಾಂಪಲ್ ಆವಾಗಲೇ ಹೇಳ್ದಂಗೆ 1 lakh ಮೇಲೆ 10% ನಿನಗೆ ಸಿಗುತ್ತೆ. ನಾಳೆ ನಾನು ತೊಗೊಂಡ್ರು ತೊಗೋಬೋದು, ತೊಗೊಳ್ದೇನೂ ಇರ್ಬೋದು. ಸೊ ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲದೆ ಇರೋ ಕಾರಣ, ನನಗೆ ಫೈನಲ್ ಅಮೌಂಟ್ ಬಂದಿಲ್ಲದೆ ಇರೋ ಕಾರಣ ನಾವಲ್ಲಿ TDS ಇನ್ನೂ ಡಿಡಕ್ಟ್ ಆಗಿಲ್ಲ. ಸೊ ಹಾಗಾಗಿ ನೋ ನೀಡ್ ಟು ಗ್ರಾಸ್ ಅಪ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. So let us solve some problems related to this interest on securities. ಫಿಫ್ತ್ ಇದೆಲ್ಲ ಆಗಿದೆ. ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ಗೆ ರಿಲೇಟೆಡ್ ಪ್ರಾಬ್ಲಮ್ ಇದು, ವಿಚ್ ಈಸ್ ಆಸ್ಕ್ಡ್ ಇನ್ ದಿ ಇಯರ್ 2017. ಸಿ ಹಿಯರ್ ಇಟ್ ಈಸ್ ಆಸ್ಕ್ಡ್ ಫಾರ್ 14 marks. It is important, make a note on this. Following are the income details of Mrs. Roshni, a resident. Compute her income from other sources. So one by one.
She gave management consultancy service to the entrepreneurs during the year and received 55,000 from clients. She spent 5,000 on related traveling. ಸೊ ದಿಸ್ ಈಸ್ ರಿಲೇಟೆಡ್ ಟು ಕನ್ಸಲ್ಟೆನ್ಸಿ ಸರ್ವಿಸ್. ಅವ್ರಿಗೆ ಸಮ್ ಏನೋ ಸರ್ವಿಸ್ ಕೊಟ್ಟಿದ್ದಾರೆ, ಸೊ ಅದಕ್ಕೋಸ್ಕರ ಇದನ್ನು ಕನ್ಸಲ್ಟೆನ್ಸಿ ಸರ್ವಿಸ್ ಅಂತಲೇ ತೊಗೊಂಡು 55,000 ತೊಗೊಳ್ಳಿ ಇನ್ನರ್ ಕಾಲಮು. ಶಿ ಸ್ಪೆಂಟ್ 5,000 ಆನ್ ರಿಲೇಟೆಡ್ ಟ್ರಾವೆಲಿಂಗ್. ಸೊ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಡಿಡಕ್ಟ್ ದೇರ್ ಇಟ್ ಸೆಲ್ಫ್. ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ. ದಿಸ್ ಈಸ್ ಯು ಆಲ್ ನೋ ದಟ್ ವಿಚ್ ಈಸ್ ಔಟ್ಸೈಡ್ ಇಂಡಿಯಾ ಅಗ್ರಿಕಲ್ಚರಲ್ ಇನ್ಕಮ್ ಅಂದರೆ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಈಸ್ ಡಿವಿಡೆಂಡ್ ಫ್ರಮ್ UTI. UTI ಅಂದ್ರೇನು? ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಇಟ್ ಈಸ್ ಅ ಮ್ಯೂಚುವಲ್ ಫಂಡ್ ಮತ್ತು ಇಂಡಿಯಾದಾಗಿರೋದ್ರಿಂದ ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಆಗುತ್ತೆ. ಇಂಟ್ರೆಸ್ಟ್ ಆನ್ POSB. ರಿಲೇಟೆಡ್ ಟು POSB ಅಮೌಂಟ್ ಈಸ್ 3,500 ಒಳಗಡೆ ಇದ್ದರೆ ಅದು ಕಂಪ್ಲೀಟ್ಲಿ ಎಕ್ಸಮ್ಟ್ ಆಗುತ್ತೆ. ಇಫ್ ಇಟ್ ಎಕ್ಸಿಡ್ಸ್ ಡಿಫ್ರೆನ್ಸ್ ಅಮೌಂಟನ್ನು ಮಾತ್ರ ಟ್ಯಾಕ್ಸಬಲ್ ಮಾಡ್ತೀವಿ. ಆ್ಯಸ್ ಈ ಅಮೌಂಟ್ ಡಸ್ ನಾಟ್ ಎಕ್ಸಿಡ್ 3,500 ಜಸ್ಟ್ ಲೀವ್ ಇಟ್, ತೊಗೋಬೇಡಿ, ಎಕ್ಸಮ್ಟ್ ಮಾಡಿ. ನೆಕ್ಸ್ಟ್, ಶಿ ಹೋಲ್ಡ್ಸ್ ದಿ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್. ಸರ್ಟನ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ದೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ಹೇಳಿದ್ನಲ್ಲ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸು ಅದೆಲ್ಲ, ಸೊ ಅದ್ರ ಮೇಲೆ ಡಿಪೆಂಡೆಂಟ್ ಇದೆಲ್ಲ. ಸೊ 1,00,000 9% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ ಈ ಚಾರ್ಟನ್ನು ಇಟ್ಕೊಂಡು ಇದನ್ನು ನೋಡ್ಕೊಳ್ಳಿ. 1,00,000 9% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ ಓಕೆ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ನೋಡಿ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಏನು ಮಾಡಬೇಕು? ನೀಡ್ ಟು ಗ್ರಾಸ್ ಅಪ್. ಕರೆಕ್ಟ್ ಅಲ್ವಾ? ಏನು ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ, ಸೊ ಅದನ್ನು ನಾವು ಗ್ರಾಸ್ ಅಪ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವಿಲ್ಲಿ ನಾಟ್ ಲಿಸ್ಟೆಡ್ ಅಥವಾ ಲಿಸ್ಟೆಡ್ ಈ ವರ್ಡ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ನಮಗೆ ಯಾವ ರೀತಿ ನೆಟ್ ಅಥವಾ ಗ್ರಾಸ್ ಬಂದಾಗ ನಾವು ಅಪ್ಲೈ ಮಾಡಬೇಕಾ ಫಾರ್ಮುಲಾ ಅಂತ ಒಂದು ಹಿಂಟ್ ಸಿಗ್ತಾ ಇತ್ತು. ಸೊ ಅದೇ ರೀತಿ ಲಿಸ್ಟೆಡ್ ಆಗಿರ್ಬೋದು ಅಥವಾ ನಾಟ್ ಲಿಸ್ಟೆಡ್ ಆಗಿರ್ಬೋದು, ಇಲ್ಲಿ ನಮಗೆ ದೆರ್ ಈಸ್ ಅ ಸಮ್ ಹಿಂಟ್ ಅಂತಲೇ ಹೇಳ್ಬೋದು. ಲೈಕ್ ಇಟ್ ಈಸ್ ಕಂಪಲ್ಸರಿ ಟು ಕನ್ವರ್ಟ್ ಇನ್ ಟು ಗ್ರಾಸ್ ಅಂತ ಹೇಳ್ಬೋದು. ದಿಸ್ ಈಸ್ ಎ ಹಿಂಟ್ ವಿಚ್ ಈಸ್ ಐ ಕ್ಯಾನ್ ಟೀಚ್ ಯು, ಲೈಕ್ ಹಿಂಟ್ ಕೊಡ್ಬೋದು. ಸೊ 1,00,000 9% ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಇಲ್ಲಿ ಅಮೌಂಟು ಕೊಟ್ಟಿದ್ದಾರೆ, ಪರ್ಸೆಂಟೇಜು ಕೊಟ್ಟಿದ್ದಾರೆ. ಯಾವಾಗ ಎರಡೂ ಇರುತ್ತೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಇಂಟ್ರೆಸ್ಟ್ ಅಮೌಂಟ್. ಸೊ 1,00,000 ಇಂಟು 9% ಮಾಡಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಸೊ ಅಪಾನ್ ದಟ್ ನಾನ್ ಲಿಸ್ಟೆಡ್ ಆಗಿರೋದ್ರಿಂದ ಅಥವಾ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ಆ್ಯಸ್ ಪರ್ ದಿ ಗಿವನ್ ಚಾರ್ಟ್, ಆ್ಯಸ್ ಪರ್ ದಿ IT ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಎನಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನೀಡ್ ಟು ಗ್ರಾಸ್ ಅಪ್. ಕ್ಲಿಯರ್ಲಿ ಅಂಡರ್ಸ್ಟುಡ್, ಐ ಹೋಪ್ ಸೊ ಅಲ್ವಾ? ಇಲ್ಲಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಯಿತು. ಸೊ ಹಾಗಾಗಿ ಇದನ್ನು ನಾವು ಕನ್ವರ್ಟ್ ಮಾಡಲೇಬೇಕು. ನೆಕ್ಸ್ಟ್, 30,000 7% ಡಿಬೆಂಚರ್ಸ್ ಆಫ್ ಕೆನರಾ ಮಿಲ್ಸ್ ಲಿಮಿಟೆಡ್. ಸೊ ಇಲ್ಲಿ ನಮಗೆ ಬ್ರ್ಯಾಕೆಟಲ್ಲಿ ಅವರು ಲಿಸ್ಟೆಡ್ ಅಂತ ಹೇಳಿಲ್ಲ, ನಾಟ್ ಲಿಸ್ಟೆಡ್ ಅಂತೇನು ಹೇಳಿಲ್ಲ. ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ಅ ಟೈಪ್ ಆಫ್ ಡಿಬೆಂಚರ್ಸ್ 30,000 ಇಂಟು 7% ಆಗಿರೋದ್ರಿಂದ ನಮಗೆ ಗೊತ್ತಿಲ್ಲ ಇಲ್ಲಿ. ಸೊ ವಿಚ್ ಇಟ್ ಈಸ್ ರಿಲೇಟೆಡ್ ಟು ಟ್ಯಾಕ್ಸ್ ಫ್ರೀನಾ ಅಥವಾ ಲೆಸ್ ಟ್ಯಾಕ್ಸಾ, ನಮ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ಜಸ್ಟ್ ನಾವೇನು ಮಾಡೋಣ, 30,000 ಇಂಟು 7% ಇಷ್ಟನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ನೆಕ್ಸ್ಟು 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ LIC ಇಂಡಿಯಾ. ಅಗೇನ್ ಇಲ್ಲಿ ಟ್ಯಾಕ್ಸ್ ಫ್ರೀ ಇಂಪಾರ್ಟೆಂಟು. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ LIC ಇಂಡಿಯಾ ಮತ್ತು ಬ್ರ್ಯಾಕೆಟಲ್ಲಿ ಏನು ಹೇಳಿದ್ದಾರೆ, ಲಿಸ್ಟೆಡ್ ಅಂತ ಇದೆ. ಲಿಸ್ಟೆಡ್ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಎನಿ ಲಿಸ್ಟೆಡ್ ಅಥವಾ ಅನ್ಲಿಸ್ಟೆಡ್, ನಾಟ್ ಲಿಸ್ಟೆಡ್ ಅನ್ನೋ ವರ್ಡ್ ಇದೆ. ದೆರ್ ಈಸ್ ಅ ಹಿಂಟ್ ದಟ್ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಗ್ರಾಸ್ ಅಂತ. ಸೊ 72,000 ಇಂಟು 10% ಮಾಡಿ. ಸೊ ಅದಾದಮೇಲೆ ಬಂದಿರೋ ಅಮೌಂಟನ್ನು ಗ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡಿ, ಅಪ್ಲೈ ಮಾಡಿ, ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಅಷ್ಟೇ, ದಟ್ಸ್ ಇಟ್. ಅಗೇನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ LIC ಇಂಡಿಯಾ ಅಂತಂದರೆ ಅಗೇನ್ ಆ ಚಾರ್ಟ್ ಪ್ರಕಾರ ನಮಗೆ ನೋಡೋಕ್ಕೆ ಹೋದರೆ ಅಗೇನ್ ಬಂದೇ ಬರುತ್ತೆ ಅಲ್ಲಿ. ದಟ್ ಈಸ್ ಗ್ರಾಸ್ ಅಪ್ ಮಾಡಲೇಬೇಕು ಅಂತಲೂ ಬರುತ್ತೆ. ಸೊ ಆ ಚಾರ್ಟೆಲ್ಲ ನೋಡೋದಕ್ಕೆ ಗೊತ್ತಾಗೋದಿಲ್ಲ ಅಂತಂದರೆ ಜಸ್ಟ್ ಮೇಕ್ ಎ ನೋಟ್ ಆನ್ ದಿಸ್, ಲಿಸ್ಟೆಡ್ ಅಥವಾ ಅನ್ಲಿಸ್ಟೆಡ್, ಕಂಪಲ್ಸರಿ ನೀವು ಅದನ್ನು ಕ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡಿ. ಓಕೆ, ಐ ವಿಲ್ ಕಂಪ್ಲೀಟ್ಲಿ ಲೆಟ್ ಯು ನೋ ವೈಲ್ ಸಾಲ್ವಿಂಗ್ ದಿ ಪ್ರಾಬ್ಲಮ್. ನೆಕ್ಸ್ಟ್, ಶಿ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಆ್ಯಂಡ್ ಪೇಸ್ ಎ ರೆಂಟ್ ಆಫ್ ₹6,000 ಪರ್ ಮಂತ್. ಇದು ಇಂಪಾರ್ಟೆಂಟು. ಎಷ್ಟು ಪೇಮೆಂಟ್ ಮಾಡ್ತಾ ಇರೋದು? ದಿಸ್ ಈಸ್ ಎಕ್ಸ್ಪೆನ್ಸಸ್. ಪೇಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ದಿಸ್ ಈಸ್ ಎಕ್ಸ್ಪೆನ್ಸಸ್ ಆಫ್ 6,000 ಪರ್ ಮಂತ್ ಇದೆ, ವಿಚ್ ಈಸ್ ನೆಸೆಸರಿ ಟು ಕ್ಯಾಲ್ಕುಲೇಟ್ ಇಂಟು 12 ಮಾಡಬೇಕು. ಶಿ ಹ್ಯಾಸ್ ಸಬ್ಲೆಟ್ 1/3 ಪೋರ್ಷನ್ ಆಫ್ ದಿ ಹೌಸ್ ಆನ್ ಎ ರೆಂಟ್ ಆಫ್ 3,000 ಪರ್ ಮಂತ್. ಓಕೆ, ಎಷ್ಟು ಸಬ್ಲೆಟ್ ಮಾಡ್ತಾ ಇರೋದು? 1/3 ಪೋರ್ಷನ್, ಅದು ಕೂಡ 3,000 ಇಂಟು ಪರ್ ಮಂತ್ ಕೊಟ್ಟಿರೋದ್ರಿಂದ ನೆಸೆಸರಿಲಿ ಟು ಕ್ಯಾಲ್ಕುಲೇಟ್ 3,000 ಇಂಟು 12. ಸೊ ಇಲ್ಲಿ ಡೈರೆಕ್ಟಾಗಿ ನಮಗೆ ಗೊತ್ತಾಯಿತು, ಪೇಸ್ ರೆಂಟ್ ಅಂದರೆ ಇಟ್ ಈಸ್ ಎ ಟೈಪ್ ಆಫ್ ಎಕ್ಸ್ಪೆಂಡಿಚರ್. ಸಬ್ಲೆಟ್ ಮಾಡಿ 1/3 ಪೋರ್ಷನ್ ನಮಗೆ ಬರ್ತಾ ಇರೋದೇಂಟು ಆನ್ ಎ ರೆಂಟ್ ಅಂದ್ರೇನು, ನಮಗೆ ಬರಬೇಕು ಅಲ್ವಾ, ದಟ್ ಈಸ್ ಇನ್ಕಮ್. ಆನ್ ಎ ರೆಂಟ್ ಅಂದರೆ ಇನ್ಕಮ್,
3,000 into 12. She has taken up the responsibility of paying the municipal taxes of 1,500 on the whole house. ಸೊ ಹೋಲ್ ಹೌಸು, ಆದರೆ ನಮಗೆ ಬೇಕಾಗಿರೋದಲ್ಲಿ ಸಬ್ಲೆಟ್ಗೆ ಮಾತ್ರ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ 1/3 ಮಾತ್ರ ತೊಗೊಳ್ಳಿ. ಅಗೇನ್ ಐ ಆಮ್ ರಿಪೀಟಿಂಗ್, ಸಬ್ಲೆಟ್ಟು 1/3. ಈ 1/3 ಎಲ್ಲೆಲ್ಲಿ ತೋರಿಸ್ಬೇಕು ನೀವು ಅಂತಂದರೆ, ಓನ್ಲಿ ಇನ್ ದಿ ಕೇಸಸ್ ಆಫ್ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾತ್ರ ತೋರಿಸಿ. ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 1/3 ತೋರಿಸೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಲ್ಸೋ ರಿಪೇರ್ಸ್ ಆನ್ ದಿ ಹೋಲ್ ಹೌಸ್, ಅಗೇನ್ ಇದು ನಮ್ಗೆ ಇಂಪಾರ್ಟೆಂಟು. ಹೋಲ್ ಹೌಸ್ ಅಮೌಂಟಿಂಗ್ ಟು 6,000. ನಮಗೆ ಅಗೇನ್ ಹೋಲ್ ಹೌಸು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು 1/3. ಅಗೇನ್ ಇದ್ರ ಮೇಲೂ 1/3 ತೊಗೊಳ್ತೀವಿ, ಇದ್ರ ಮೇಲೂ 1/3 ತೊಗೊಳ್ತೀವಿ. ಇನ್ಯಾವುದು ಎಕ್ಸ್ಪೆನ್ಸಸ್ ಇದೆ, ರೆಂಟ್ ಇದೆ, ರೆಂಟ್ ಮೇಲೂ ಕೂಡ 1/3 ತೊಗೋತೀವಿ. ಸೊ ದಿಸ್ ಈಸ್ ಎ ಪ್ರಾಬ್ಲಮ್ ರಿಲೇಟೆಡ್ ಟು 14 ಮಾರ್ಕ್ಸು. ಸೊ ಲೆಟ್ಸ್ ಮೂವ್ ಆನ್ ಟು ಸಾಲ್ವ್ ದಿ ಪ್ರಾಬ್ಲಮ್ ನಾವು. ಫಸ್ಟು SSC ನೇಮ್ ಹಾಕ್ಕೊಳ್ಳೋಣ, ಮಿಸ್ಸಸ್ ರೋಶಿನಿ. Computation of taxable income from other sources. So this is a 7th problem, Mrs. ರೋಶಿನಿ SSC ನೇಮ್. ಮತ್ತು ಕಂಪಲ್ಸರಿ ಏನು ಹೆಡ್ಡಿಂಗ್ ಹಾಕ್ಕೊಳ್ತೀವಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೆಸೆಸರಿಲಿ ಹಾಕ್ಕೊಳ್ಳೇಬೇಕಾಗುತ್ತೆ. ಸೊ 1 by 1 ಐಟಮ್ಸ್ ತೊಗೊಳ್ಳೋಣ. ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸ್. ಮೊದಲನೇದು ಬಂದು ಶಿ ಗಿವ್ಸ್ ಅನ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸ್. So take it in the inner column because related expenditure ಇದೆ 55,000. So after adjusting that outer column ತಗೊಳ್ಳೋಣ. Minus expenses related to it is 5,000. ಕಾಣಿಸ್ತಿದೆಯಾ? So outer column 50,000. Next is income from, ನಾನು ಬರೀತಿರೋದು ಕಾಣಿಸ್ತಾ ಇಲ್ಲ ಚೆನ್ನಾಗಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ. ಶ್ರೀಲಂಕಾ ಇಂಪಾರ್ಟೆಂಟ್ ಇಲ್ಲಿ, ಬಿಕಾಸ್ ಔಟ್ಸೈಡ್ ಇಂಡಿಯಾ ಆಗಿರೋದ್ರಿಂದ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಸೊ 20,000 ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಮಾಡಿ. ಸೊ ನೆಕ್ಸ್ಟ್ ಬಂದು ಡಿವಿಡೆಂಡ್ ಫ್ರಮ್ UTI. ಡಿವಿಡೆಂಡ್ ಫ್ರಮ್ UTI ಈಸ್ ರಿಲೇಟೆಡ್ ಟು ಮ್ಯೂಚುವಲ್ ಫಂಡು. ಸೊ ಹಾಗಾಗಿ ಮತ್ತು ಇಲ್ಲಿ ಇಂಡಿಯಾ ಅಂತಿರೋದ್ರಿಂದ ಇಟ್ ಈಸ್ ಕಂಪ್ಲೀಟ್ಲಿ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಟು ಇಂಡಿಯನ್ ಕಂಪನಿ, ಎಕ್ಸಮ್ಟ್ ಆಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಆ್ಯಸ್ ಯು ಆಲ್ ನೋ ದಟ್ ಅಪ್ ಟು rupees 3,500 ಇಟ್ ಈಸ್ ಎಕ್ಸಮ್ಟೆಡ್. ಸೊ ಅದು ವಿತಿನ್ 3,500, ದಟ್ ಈಸ್ ಅಮೌಂಟ್ 1,000 ಇರೋದ್ರಿಂದ ಇದು ಕೂಡ ಕಂಪ್ಲೀಟಾಗಿ ಎಕ್ಸಮ್ಟ್ ಆಯಿತು. ನೆಕ್ಸ್ಟು ಹಿಯರ್ ಕಮ್ಸ್ ದಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ ಬ್ರ್ಯಾಕೆಟಲ್ಲಿ ಅವ್ರು ಏನು ಹೇಳಿದ್ದಾರೆ, ಲಿಸ್ಟೆಡ್. ಇದು ವಿ ವಿಲ್ ಟೇಕ್ ಇಟ್ ಆ್ಯಸ್ ಅ ಹಿಂಟ್ ಫಾರ್ ಕನ್ವರ್ಷನ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಲಿಸ್ಟೆಡ್ ಅಂತಿದೆ. ಆ್ಯಂಡ್ ಮೋರ್ ಓವರ್ ಆ ಚಾರ್ಟನ್ನು ಅನಲೈಸ್ ಮಾಡಿದಾಗ ಎನಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕಂಪಲ್ಸರಿ ಗ್ರಾಸಪ್ ಮಾಡಬೇಕು ಅಂತ ಇದೆ ಅಲ್ವಾ. ಸೊ ಗ್ರಾಸಪ್ ಮಾಡೋಕ್ಕಿಂತ ಮುಂಚೆ 1 lakh ಇಂಟು ಅವ್ರು ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದರಿಂದ ನಾವು ಅಮೌಂಟನ್ನು ಕಂಡುಹಿಡ್ಕೊಳ್ಳೋಣ. 1 lakh ಇಂಟು 9% ಮಾಡಿದಾಗ 9,000 ಬರುತ್ತೆ. ಇಂಟು 100 divided by as usual TDS related to securities. TDS ಬಂದು 10%. ಸೊ ಅದನ್ನು ತೆಗೆದಾಗ ನಮಗೆ ಉಳ್ಕೊಳ್ಳೋದು 90. ಸೊ ಇದನ್ನು ಕನ್ವರ್ಟ್ ಮಾಡಿದಾಗ ನಮಗೆ 10,000 ಗ್ರಾಸ್ ಅಪ್ ಅಮೌಂಟ್. ಸೊ ದಿಸ್ ಈಸ್ ದಿ ಗ್ರಾಸ್ ಅಪ್ ಅಮೌಂಟ್ ಆಗುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ರಿಲೇಟೆಡ್ ಟು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಯಾವಾಗ ಅಮೌಂಟ್ ಇಲ್ಲಿ ಕೊಟ್ಟು ಪರ್ಸಂಟೇಜು ಜೊತೆಗೆ ಕೊಟ್ಟಾಗ ಫಸ್ಟು ನಾವು ಅದನ್ನು ಇಂಟ್ರೆಸ್ಟ್ ರಿಸೀವ್ಡ್ ಅಮೌಂಟನ್ನು ಕಂಡುಹಿಡ್ಕೋಬೇಕು, ಲೇಟ್ರ್ ಆನ್ ಅದಕ್ಕೆ TDS ಅಪ್ಲಿಕೇಬಲ್ ಮಾಡಬೇಕು. ನೆಕ್ಸ್ಟು ಡಿಬೆಂಚರ್ಸ್ ಆಫ್ ಕೆನರಾ ಮಿಲ್ ಲಿಮಿಟೆಡ್. ಸೊ ಇಲ್ಲಿ ಯಾವುದೇ ರೀತಿಯಾದ ಹಿಂಟ್ ಇಲ್ಲ ನಮಗೆ, ವೆದರ್ ಇಟ್ ಈಸ್ ಲಿಸ್ಟೆಡ್ ಅನ್ಲಿಸ್ಟೆಡ್ ಅಂತೇನು ಹೇಳಿಲ್ಲ, ಜಸ್ಟ್ ಪರ್ಸಂಟೇಜು ಮತ್ತು ಅಮೌಂಟ್ ಕೊಟ್ಟಿರೋದ್ರಿಂದ ವಿ ವಿಲ್ ರಿಮೂವ್ ದಿ ಪರ್ಸಂಟೇಜ್ ಆ್ಯಂಡ್ ಡೈರೆಕ್ಟ್ಲಿ ಟೇಕ್ ದಿ ಅಮೌಂಟ್. 30,000 ಇಂಟು 7% ಅಂತ ಹೇಳಿದ್ದಾರೆ. ಸೊ 2,100. ನೆಕ್ಸ್ಟ್ ಏನಿದೆ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಗೇನ್ ಇಲ್ಲೂ ಕೂಡ ನಮಗೆ ದೆರ್ ಈಸ್ ಎ ಹಿಂಟ್ ದಟ್ ಈಸ್ ಲಿಸ್ಟೆಡ್ ಅಥವಾ ಅನ್ಲಿಸ್ಟೆಡ್ ಏನಾದರೂ ಇದೆಯಾ ನೋಡ್ಕೊಳ್ಳಿ. ಎಸ್ ಲಿಸ್ಟೆಡ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ಅಮೌಂಟ್ ತೊಗೋಬೇಕು, ಇನ್ನೂ ಕೊಟ್ಟಿರೋವಂಥ ಪರ್ಸಂಟೇಜನ್ನು ತೊಗೊಂಡು ಅದನ್ನು
ಅಮೌಂಟನ್ನು ಕನ್ಸಿಡರ್ ಮಾಡ್ಕೊಳ್ಳಿ. 72,000 ಇಂಟು 10% ಅಮೌಂಟ್ ತೊಗೊಳ್ಳಿ. ಇಂಟ್ರೆಸ್ಟ್ನ ತೆಗೆದುಬಿಟ್ಟಾಗ 7,200 ಸಿಗುತ್ತೆ. ಇದ್ರ ಮೇಲೆ ನಾವು ಏನು ಮಾಡಬೇಕು, 100 ಡಿವೈಡೆಡ್ ಬೈ 90 ಗ್ರಾಸ್ ಅಪ್ ಮಾಡಲೇಬೇಕಾಗುತ್ತೆ, 8,000. ಸೊ ನೆಕ್ಸ್ಟ್ ಈಸ್ ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್. ರೆಂಟ್ ಫ್ರಮ್ ಬರ್ತಾ ಇರೋವಂಥ ದುಡ್ಡೆಷ್ಟು, 3,000 ಇಂಟು 12. ನಾನು ಆಗಲೇ ಹೇಳಿದೆ ಯಾವುದೇ ರೀತಿಯಾದ ಇನ್ಕಮ್ಸ್ ಫ್ರಮ್ ಸಬ್ಲೆಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹಾಫು 1/3 ಇದೆಲ್ಲ ಏನೂ ಕ್ಯಾಲ್ಕುಲೇಟ್ ಮಾಡಬೇಡಿ. ವಿಚ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಓನ್ಲಿ ಇನ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕಾದ್ರೆ ಮಾತ್ರ ಅದೆಲ್ಲ ಲೆಕ್ಕಕ್ಕೆ ತೊಗೋಬೇಕಾಗುತ್ತೆ. ಸೊ 3,000 ಇಂಟು 12, ಅವಳಿಗೆ ಇನ್ಕಮ್ ಬರ್ತಾ ಇರೋದು 36,000. ಅದರಲ್ಲಿ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಒಂದು ರೆಂಟ್ ಪೇಯ್ಡ್ ಇದ್ದೇ ಇರುತ್ತೆ. ಸೊ ರೆಂಟ್ ಪೇಮೆಂಟ್ ಮಾಡ್ತಾ ಇರೋದು 6,000, ದಟ್ ಈಸ್ ಆಲ್ಸೋ ಇಂಟು 12. ಆದರೆ ರಿಲೇಟೆಡ್ ಪೋರ್ಷನ್ ಮಾತ್ರ ತೊಗೊಳ್ಳಿ, ಸಬ್ಲೆಟ್ ಆಗ್ತಾ ಇರೋವಂಥ ಪೋರ್ಷನ್ ಮಾತ್ರ ಎಲ್ಲ ಎಕ್ಸ್ಪೆನ್ಸಸ್ಸಲ್ಲೂ ತೋರಿಸಿ, 24,000. ಸೊ ಮೈನಸ್ ಮತ್ತು ಮುನ್ಸಿಪಲ್ ಟ್ಯಾಕ್ಸ್ ಇದೆ. ಇನ್ ಕೇಸ್ ಏನಾದರೂ ಈ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಆನ್ ಹೋಲ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಆನ್ ಓನ್ಲಿ ಸಬ್ಲೆಟ್ ಪ್ರಾಪರ್ಟಿ, ಓನ್ಲಿ ಸಬ್ಲೆಟ್ ಪೋರ್ಷನ್ ಅಂತ ಏನಾದರೂ ಹೇಳಿದರೆ ನಾವು ಇಂಟು 1/3 ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯೂಶಲಿ ಹೋಲ್ ಹೌಸ್ ಅಂತಲೇ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದನ್ನು ತೆಕ್ಕೊಳ್ಳೋಣ. 1/3 500. ಅಗೇನ್ ರಿಪೇರ್ಸ್ ಇದೆ, ದಟ್ ಈಸ್ ಆಲ್ಸೋ ಟು ಬಿ ಟೇಕನ್ ಆಸ್ 1/3. ಸೊ ಇಲ್ಲಿ ನೋಡಿ, ನಾವು 1/3 ಅಪ್ಲಿಕೇಬಲ್ ಮಾಡ್ತಾ ಇರೋದು ಓನ್ಲಿ ಆನ್ ದಿ ಎಕ್ಸ್ಪೆನ್ಸಸ್ ಮಾತ್ರ, ಬಟ್ ನಾಟ್ ಆನ್ ದಿ ಇನ್ಕಮ್. ಸೊ 2,000 ಆಫ್ಟರ್ ಡಿಡಕ್ಟಿಂಗ್ ಆಲ್ ದಿಸ್ ವಿಲ್ ಅರೈವ್ ಅಟ್ 9,500. ಸೊ ಅಷ್ಟೇನು ಯಾವುದೇ ರೀತಿಯಾದ ಬೇರೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ 99,600 will be the taxable income from other sources. So this type of problem will come for 14 marks. So next we will move on to next problem.